ವೆರಿ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ಎಸ್, ನಾನು ಮತ್ತೆ ವ್ಲಾಗ್ ಗ್ಯಾಪ್ ಆಗಿ 6 days ಆಗಿದೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್, ಬಿಕಾಸ್ ಸ್ವಲ್ಪ ಸಡನ್ ಆಗಿ ಕೆಲಸ ಬಂತು. ಸೊ ಹಾಗಾಗಿ ಮತ್ತೆ ಗ್ಯಾಪ್ ಆಯಿತು. ಆ್ಯಂಡ್ ಅದ್ರ ಮಧ್ಯದಲ್ಲಿ ಹಬ್ಬನೂ ಕೂಡ ಬಂತು. ಸೊ ಹಾಗಾಗಿ ಬಿಲೇಟೆಡ್ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರಿಗೂ ಕೂಡ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಈ ವರ್ಷ ಮೊದಲನೇ ಹಬ್ಬದಿಂದ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ನಾನು ಖಂಡಿತ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆ್ಯಂಡ್ ನಾವಿಲ್ಲಿ ನೇಸರ್ನ ಒರೈನ್ ಮಾಲಿಗೆ ಕರ್ಕೊಂಡು ಹೋಗಿದ್ವಿ. ಬಿಕಾಸ್ ತುಂಬಾ ದಿನ ಆಗಿತ್ತು ನೇಸರ್ನ ಔಟಿಂಗ್ ಮತ್ತು ಶಾಪಿಂಗ್ ಕರ್ಕೊಂಡೋಗಿ. ಶಾಪಿಂಗ್ ಇನ್ ದ ಸೆನ್ಸ್ ಅವ್ನು ಟಾಯ್ ಶಾಪಿಂಗ್ ಆ್ಯಸ್ ಯೂಶುವಲ್. ಸೊ ಅವತ್ತು ಆ್ಯಕ್ಚುಲಿ ನಾನು ಶಾಪಿಂಗ್ ಹೋಗಬೇಕು, ನಾನು ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಯಾವ ಕಲರ್ ಬೇಕಿತ್ತು ನಿನಗೆ? ಬ್ಲೂನೇ ಬಂತಾ ನೋಡು. ಅವತ್ತೆಲ್ಲ ನಮ್ಮ ಬಾಸ್ ಶಾಪಿಂಗ್ ಆಗೋಯ್ತು. ಸೊ ಅವ್ರದ್ದೇ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಿಕಾಸ್ ಟೈಮ್ ಕೂಡ ಆಗೋಯ್ತು. ಅದಾದಮೇಲೆ ನಾವು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅಮ್ಮನೂ ಕೂಡ ಇದ್ದರು. ನೇಸರ್ಗೆ ರಜಾ ಕೂಡ ಇತ್ತು. ಸೊ ಹಾಗಾಗಿ ನಾನು, ಚಂದು, ನಮ್ಮಮ್ಮ ಮತ್ತು ನೇಸರ್ ಎಲ್ಲರೂ ಔಟಿಂಗ್ ಹೋಗಿದ್ವಿ. ಸೊ ಜಸ್ಟ್ ಅವನಿಗೆ ಫಂಕಿ ಮಂಕಿ ಕರ್ಕೊಂಡು ಹೋಗಿದ್ವಿ. ಸ್ವಲ್ಪ ಗೇಮ್ಸ್ ಎಲ್ಲ ಆಡಬೇಕು ಅಂತ ಆಸೆ ಪಡ್ತಾ ಇದ್ದ. ಸೊ ಅದಾದಮೇಲೆ ಮಕ್ಕಳಿಗೆ ಟಾಯ್ಸ್ ಎಲ್ಲ ನೋಡಿದ ತಕ್ಷಣ ಏನೇ ಮಾಡಿದ್ರು ಆಚೆ ಕರ್ಕೊಂಡು ಬರೋಕ್ಕಾಗಲ್ಲ. ದಟ್ಸ್ ಫೈನ್ ಅಂದ್ಬಿಟ್ಟು ನೇಸರ್ಗೆ ಒಂದು ಟಾಯ್ ಏನಾದರೂ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಸ್ವಲ್ಪ ಜಾಸ್ತಿನೇ ದಿನ ಆಗಿತ್ತು ಅನ್ನೋ ಟಾಯ್ಸ್ ಎಲ್ಲ ಶಾಪಿಂಗ್ ಮಾಡಿ. ಸೊ ಹಾಗಾಗಿ ಅವ್ನಿಗೆ ಏನು ಬೇಕೋ, ಅವನಿಗೆ ಯಾವಾಗೂ ಅಷ್ಟೇ ಮಾನ್ಸ್ಟರ್ ಟ್ರಕ್ಕು ಆ್ಯಸ್ ಯೂಶುವಲ್. ನಾನು ಪ್ರತಿ ವ್ಲಾಗಲ್ಲೂ ಆಲ್ಮೋಸ್ಟ್ ಹೇಳ್ತಾ ಬಂದಿದ್ದೀನಿ ಅವನಿಗೆ ಏನು ಇಷ್ಟ ಅಂತ. ಸೊ ಕಾರು, ಟ್ರಕ್ಕು, ಮಾನ್ಸ್ಟರ್ ಟ್ರಕ್, ಸೊ ರಿಮೋಟ್ ಕಂಟ್ರೋಲ್ ಕಾರ್ಸ್ ಅದೇ ಇಷ್ಟ ಅವನಿಗೆ. ಅವನಿಗೆ ತುಂಬ ಹುಚ್ಚಿದೆ ಕಾರೆಲ್ಲ. ಸೊ ನೈಟೆಲ್ಲ ಮಲ್ಕೊಳ್ಳೋವಾಗಲೂ, ಮಧ್ಯಾಹ್ನ ನ್ಯಾಪ್ ಟೈಮಲ್ಲೂ ಕೂಡ ಅವ್ನು ಟಾಯ್ಸ್ ಪಕ್ಕದಲ್ಲಿನೇ ಇರಬೇಕು. ಅವ್ನು ತೊಗೊಂಡಿದ್ದೆಲ್ಲ, ಅವನಿಗೆ ಕೆಲವು ಸರ್ಟನ್ ಟಾಯ್ಸ್ ಇದೆ. ಸೊ ಅದೆಲ್ಲ ಅವ್ನ ಜೊತೆನಲ್ಲಿನೇ ಇರಬೇಕಂತ ಇಷ್ಟಪಡ್ತಾನೆ. ಅದೆಲ್ಲ ಪಕ್ಕದಲ್ಲಿ ಇಟ್ಕೊಂಡೆ ಅವ್ನು ಮಲ್ಕೊಳ್ಳೋದು. ಎಲ್ಲೋದ್ರೂ ಅಷ್ಟೇ ಅವ್ನು ಒಂದು ಕಾರಾದರೂ, ಒಂದು ಟಾಯ್ ಕಾರಾದರೂ ಎವ್ರಿ ಟೈಮ್ ಕ್ಯಾರಿ ಮಾಡ್ತಾನೆ. ಸೊ ಅವನಿಗೆ ಅಷ್ಟು ಇಷ್ಟ ಕಾರ್ಸ್ ಅಂದರೆ. ಪುಟ್ಟಣ್ಣ ಆ ಕಡೆ ಸರಿ, ಹಿಂಗೆ ನಡಿ, ಹಿಡ್ಕೊಂಡ ನಾನು. ಈ ಕಡೆ ಅಮ್ಮ, ಅದು ಮ್ಯಾಟ್. ಎಸ್ ನೋಡು, JCB ಕೆಳಗಡೆದು ಇದೆ, ಮೇಲ್ಗಡೆನೂ ಇದೆ. ಬಾ ತೆಗೆ, ನೇಡಿ ಬಿಲ್ಲಾಕ್ಸು ತಗೋ. ಎತ್ಕೊಂಡ್ಲಾ? ಎತ್ಕೊಂಡ ನಡಿ ಪಪ್ಪಣ್ಣ, ನಾನು ಎತ್ಕೊಂಡ್ಲಾ? ಅವನಲ್ಲಿ ಕ್ಯೂನಲ್ಲಿ ನಿಂತಿದ್ದಾನೆ. ಸೊ ಅವನಲ್ಲಿ ಹೆಮ್ಲೀಸಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಫಂಕಿ ಮಂಕಿ ಕರ್ಕೊಂಡೋದ್ವಿ. ಮುಂಚೆ ಆ್ಯಕ್ಚುಲಿ ಪುಟ್ಟ ಮಗು ಇದ್ದಾಗ ಅವನು ಅಷ್ಟೊಂದು ಆಟ ಆಡ್ತಾ ಇರಲಿಲ್ಲ. ಸೊ ಅವನಿಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಇವಾಗೇನಿಲ್ಲ, ಅವನಿಗೆ ಮನಸ್ಸಿಗೆ ಬಂದಾಗೆಲ್ಲ ಕೇಳ್ತಾನೆ ಕರ್ಕೊಂಡೋಗು ಅಂತ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ನಾವು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀವಿ. ಬಿಕಾಸ್ ಮಕ್ಕಳಿಗೆ ಆ ಅಬ್ಸೆಷನ್ ಚೇಂಜ್ ಆಗ್ತಾ ಇರುತ್ತೆ. ಲೈಕ್ ಒಂದು ಸ್ವಲ್ಪ ದಿನ ಮನೆಯಲ್ಲೇ ಆಟ ಆಡಬೇಕು ಅಂತ ಇಷ್ಟಪಡ್ತಾರೆ. ಅದಾದಮೇಲೆ ಪಾರ್ಕ್ಗೆ ಹೋಗಬೇಕು ಅಂತಾರೆ. ಅದಾದಮೇಲೆ ಈ ಥರ ಗೇಮ್ಸ್ ಆಡಬೇಕು ಅಂತಾರೆ. ಮತ್ತು ಒಂದು ಸ್ವಲ್ಪ ದಿನ ಶಾಪಿಂಗ್ ಮಾಡಬೇಕು ಅಂತ ಅನಿಸುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಅವ್ರ ಅಬ್ಸೆಷನ್ಸ್ ಕೀಪ್ ಚೇಂಜಿಂಗ್. ಸೊ ನಾವು ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಲೈಕ್ ಈ ಮೂಮೆಂಟಲ್ಲಿ ಇಷ್ಟು ಪೀರಿಯಡ್ ಆಫ್ ಟೈಮಲ್ಲಿ ಇದೇ ಇಷ್ಟ ಆಗುತ್ತೆ ಅಂತ. ಸೊ ಮಕ್ಕಳಿಗೆ ಇಷ್ಟ ಅದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಮುಂಚೆ ಕಂಪೇರ್ ಮಾಡಿದ್ರೆ ನೇಸರ್ ಇವಾಗ ತುಂಬ ಕಂಫರ್ಟಬಲ್ ಆಗಿ ಆಟ ಆಡ್ತಾನೆ ಇಲ್ಲೆಲ್ಲ ಕರ್ಕೊಂಡೋದ್ರೆ. ಸೊ ನಮಗೂ ಮುಂಚೆ ನಾವು ರೀಚಾರ್ಜ್ ಮಾಡಿಸಿ ನಾನು ಚಂದನೆ ಗೇಮ್ಸ್ ಆಡ್ಕೊಂಡು ಬರ್ತಾಯಿದ್ವಿ. ಬಟ್ ಇವಾಗ ಹಾಗಲ್ಲ, ಅವನೇ ಆಟ ಆಡೋಕ್ಕೆ ಇಷ್ಟಪಡ್ತಾನೆ.
ಅದಾದಮೇಲೆ ಅವನಿಗೆ ಅವನಂಥ ಟೈಮ್ ಅವನಿಗೆ ಬೇಕು ಅನಿಸುತ್ತೆ. ಸೊ ನಾವೇನಾದರೂ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೇಸರ್ ಇಲ್ಲಿ ಗೇಮ್ ಆಡ್ತಿದ್ದಾನೆ. ಅದಾದಮೇಲೆ ನನ್ನನ್ನು ಆಚೆ ಹಾಕ್ತಾನೆ, ಅವ್ರ ಅಪ್ಪನೂ ಆಚೆ ಹಾಕ್ತಾನೆ. ಸೊ ನಾನು ಒಬ್ಬನೇ ಆಟ ಆಡ್ಬೇಕು, ನೀವಿಬ್ಬರು ಆಚೆ ಹೋಗಿ ಅಂದ್ಬಿಟ್ಟು ಕಳಿಸ್ತಾನೆ. ಸೊ ನಮಗೂ ಖುಷಿ ಆಗುತ್ತೆ. ಮುಂಚೆ ಈ ಥರ ಎಲ್ಲ ಆಟ ಆಡ್ತಾ ಇರಲಿಲ್ಲ, ಬಟ್ ಬರೀ ಪಾರ್ಕ್ ಶಾಪಿಂಗ್ ಅಷ್ಟರಲ್ಲೇ ಇರ್ತದೆ. ಬಟ್ ಇವಾಗ ಆಚೆ ಎಲ್ಲ ಕರ್ಕೊಂಡೋದ್ರೆ, ಸೊ ಐ ಮೀನ್ ಈ ಥರ ಗೇಮ್ಸ್ಗೆಲ್ಲ ಕರ್ಕೊಂಡೋದ್ರೆ ಅವ್ನು ಆಟ ಆಡ್ತಾನೆ. ಬಟ್ ಸ್ಟಿಲ್ ಅವನಿಗೆ ಈ ಜಂಪ್ ಮಾಡೋದು, ಬಾಲ್ ಪಿಟ್ಟಲ್ಲಿ ಅದೆಲ್ಲ ಅವ್ನು ಆಟ ಆಡಲ್ಲ. ಸೊ ಅವ್ನಿಗೆ ಈ ಥರ ಗೇಮ್ಸ್ ಇಷ್ಟ ಆಗುತ್ತೆ. ಆ್ಯಂಡ್ ಸ್ವಲ್ಪ ಥ್ರೋ ಮಾಡೋದು, ಸೊ ಆ ಥರ ಗೇಮ್ಸ್ ಎಲ್ಲ ಇಷ್ಟಪಟ್ಟು ಆಟ ಆಡ್ತಾನೆ ನೇಸರ್. ಸೊ ನನಗಂತೂ ನೇಸರ್ಗೆ ಅವ್ನು ಸ್ವಲ್ಪ ದೊಡ್ಡವನಾದಾಗಿಂದ ಅವ್ನಿಗೆ 1 ನಿಮಿಷ ನನಗೆ ಬಿಟ್ಟಿರೋಕ್ಕಾಗಲ್ಲ, ಅಷ್ಟು ಇಷ್ಟ ಅವನು ಆಟ ಆಡೋ ರೀತಿ ಮತ್ತು ಅವ್ನು ಟೈಮ್ ಸ್ಪೆಂಡ್ ಮಾಡೋದು. ಸೊ ಅವ್ನ ತಲೆ ಉಪಯೋಗಿಸೋದು ನಂಗೆ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಐ ಲವ್ ದಿಸ್ ಮೂಮೆಂಟ್. ಸೊ ಯಾರೇ ಮಕ್ಕಳಿದ್ರು ನಿಮಗೆ ತಾಯಿದಿರಿಗೆ ಗೊತ್ತಿರುತ್ತೆ ಸೊ ಹೇಗಿರುತ್ತೆ ಮಕ್ಳ ಜೊತೆ ಈ ಟೈಮ್ ಆಫ್ ಪೀರಿಯಡಲ್ಲಿ. ಸೊ ಸ್ವಲ್ಪ ದೊಡ್ಡವರಾದಮೇಲೆ ನಾವು ಆಟ ಆಡ್ಬಾ ನಮ್ಮ ಜೊತೆ ಅಥವಾ ಇದೆಲ್ಲ ಆಟ ಆಡೋದ್ರೂ ಮಕ್ಕಳು ಆಟ ಆಡಲ್ಲ. ಸೊ ಮಕ್ಕಳು ಆ ಏಜಲ್ಲಿ ಏನು ಆಟ ಆಡ್ತಾರೆ ಅದನ್ನು 100% ಎಂಜಾಯ್ ಮಾಡಿ. ಟೈಮ್ಸ್ ತುಂಬ ಬೇಗ ಫ್ಲೈ ಆಗುತ್ತೆ. ಸೊ ನಾವು ಇಷ್ಟು ದಿನ ಆಗೇ ಬಿಡ್ತಾ ಅಂತ ಅನಿಸುತ್ತೆ. ಸೊ ಮಕ್ಕಳು ದೊಡ್ಡವರಾಗೋಷ್ಟರಲ್ಲಿ ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ ಅಂತ ಅನಿಸುತ್ತೆ. ಬಟ್ ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ ಮಕ್ಕಳು ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿ ಅವ್ರ ಜೊತೆಗೆ. ಸೊ ಅವ್ರ ಜೊತೆಗೆ ಸಪೋರ್ಟ್ ಕೊಡಿ. ಸೊ ಮಕ್ಕಳಿಗೆ ಕಾನ್ಫಿಡೆನ್ಸ್ ಲೆವೆಲೆಲ್ಲ ತುಂಬಾ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಫಾದರ್ಸ್ ದಯವಿಟ್ಟು ಮಕ್ಕಳಿಗೆ ಟೈಮ್ ಕೊಡಿ. ಸೊ ನಿಮ್ಮ ಜೊತೆಯಲ್ಲಿ ಮದರ್ಸ್ ಜೊತೆ ಇದ್ರೇ ಆ ಫೀಲಿಂಗ್ ಕಾನ್ಫಿಡೆನ್ಸ್ ಬೇರೆ ಇರುತ್ತೆ. ಸೊ ಮಕ್ಕಳಿಗೆ ಅಪ್ಪಂದಿರ ಜೊತೆ ಇದ್ದಾಗಲೇ ಆ ಫೀಲಿಂಗ್ ಕಾನ್ಫಿಡೆನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಮೈಂಡ್ ಮೆಚುರಿಟಿ ಆಗಿರ್ಬೋದು, ಸೊ ಅವ್ರ ಥಿಂಕಿಂಗ್ ಲೆವೆಲ್ ಕೆಪಾಸಿಟಿ ಆಗಿರ್ಬೋದು, ಎಲ್ಲದನ್ನು ತುಂಬಾ ಚೇಂಜ್ ಇರುತ್ತೆ. ಸೊ ಫಾದರ್ ಆ್ಯಂಡ್ ಮದರ್ ಇಬ್ಬರೂ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು. ಸೊ ಇಟ್ಸ್ ಮೈ ಪರ್ಸನಲ್ ಸಜೆಷನ್. ಸೊ ಫಾದರ್ಸ್ಗೆ ಮಕ್ಕಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಕ್ಕಳು ಆಚೆ ಹೋದಾಗ ಅಪ್ಪನ ಜೊತೆ ಜಾಸ್ತಿ ಬಿಡಿ. ಸೊ ಮಕ್ಕಳಿಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಸೊ ಪ್ರಪಂಚನ ಎದುರಿಸೋ ರೀತಿ ಆಗಿರ್ಬೋದು, ಸೊ ಒಬ್ರ ಜೊತೆ ಮಾತಾಡೋದಾಗಿರ್ಬೋದು, ಅದೆಲ್ಲ ಮಕ್ಕಳು ತಂದೆದಿರ ಜೊತೆ ತುಂಬಾ ಕಲಿತಾರೆ. ಆ್ಯಸ್ ಯೂಶುವಲ್ ಮಕ್ಕಳು ಅಮ್ಮಂದಿರ ಜೊತೆಗೂ ಕಲಿತಾರೆ. ಬಟ್ ಅಪ್ಪಂದಿರ ಜೊತೆ ಹೋದರೆ ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಸೊ ಅದೆಲ್ಲ ಡಿಫ್ರೆಂಟಾಗಿ ತುಂಬಾ ಚೇಂಜಸ್ ಇರುತ್ತೆ ಅಮ್ಮಂದಿರಿಗೂ ಮಕ್ಳಿಗೂ. ಸೊ ಅದಾದಮೇಲೆ ಸ್ವಲ್ಪ ನೇಸರ್ಗೆ ಜ್ಯೂಸ್ ಎಲ್ಲ ಕುಡಿಸ್ಬಿಟ್ಟು ನಾನು ಅಮ್ಮ ಅಲ್ಲೇ ಸ್ವಲ್ಪ ತಿನ್ಕೊಂಡು, ಚಂದನು ಅಲ್ಲೇ ಊಟ ಮಾಡಿದ್ರು. ಸೊ ಊಟ ಮಾಡ್ಕೊಂಡು ಬಂದು ಮನೆಗೆ ಬಂದ ತಕ್ಷಣ ಸೊ ಏನು ಟಾಯ್ ತೊಗೊಂಬಂದೆಲ್ಲ ನಾನು ಫಿಕ್ಸ್ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ನನಗೆ ನೇಸರ್ ಇದೆಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೂ ಈ ಥರ ಎಲ್ಲ ತಲೆ ಓಡ್ತಾಯಿದೆ. ಮುಂಚೆ ಇದೆಲ್ಲ ನನಗೂ ಗೊತ್ತೇ ಇರಲಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಅವತ್ತಿನ ಮಧ್ಯಾಹ್ನ ಹೋಗಿದ್ದು. ಸೊ ನಾವು ಈವ್ನಿಂಗ್ ಅಷ್ಟರಲ್ಲಿ ಮನೆಗೆ ಬಂದ್ವಿ. ಎಸ್, ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಸೊ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ರೆ ಅಥವಾ ನನ್ನ ವ್ಲಾಗ್ನ ಫಾಲೋ ಮಾಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ನನ್ನ ವ್ಲಾಗ್ಸ್ನ ಶೇರ್ ಮಾಡಿ ಅಂತ ಹೇಳ್ತಾ, ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿಯಾಗೋಣ. ಸೊ ಹೊಸ ಕಂಟೆಂಟ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇನ್ನು ಮುಂದೆಯಿಂದ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅದು ಐ ರಿಯಲಿ ಮೀನ್ ಇಟ್. ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ GDB ಕಿಚನ್ನು ಕೂಡ ಫಾಲೋ ಮಾಡಿ, ಅಲ್ಲಿ ಕೂಡ ಹೊಸ ರೆಸಿಪೀಸ್ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಖಂಡಿತ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಂಜಾಯ್ ಯುವರ್ ಪೇರೆಂಟ್ ಲೈಫ್ ಆ್ಯಂಡ್ ಆ ಮೂಮೆಂಟ್ಸ್ನ ಎಂಜಾಯ್ ಮಾಡಿ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಸ್ಟೇ ಟ್ಯೂನ್. ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿಯಾಗೋಣ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ. ಲವ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ. ಬಾಯ್.